ಈ ಕಡೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆಗೆ ತಯಾರಿ ಮಾಡ್ಕೊಳ್ತಾ ಇದ್ರೆ ಅತ್ತ ಡಿ.ಕೆ. ಬೆಂಬಲಿಗರು ಯಾರದೋ ಹುಟ್ಟದ ಹಬ್ಬದ ಹೆಸರಿನಲ್ಲ ಏನೋ ಡಿನ್ನರ್ಗೆ ಸೇರಿದ್ದಾರಂತೆ. ಅಲ್ಲಿ ನಾಯಕತ್ವ ಬದಲಾವಣೆ. ಈಗ ಡಿನ್ನರ್ ಅಲ್ಲ, ಅಪ್ಪಿತಪ್ಪಿ ಒಂದೇ ಸರಿಗೆ 10 ಶಾಸಕರು ಟಾಯ್ಲೆಟ್ಗೆ ಹೋದರೂ ನಾಯಕತ್ವ ಚರ್ಚೆ ಅಂತಲೇ ಬರುತ್ತೆ. ಆಯಿತಾ? ಸಮಾಧಾನ ಆಯಿತಾ ಎಲ್ಲರಿಗೂ? ಈಗ ಪರಿಸ್ಥಿತಿಯಲ್ಲಿದೆ. ಈಗ ಸಮಾಧಾನ ಆಗಿದ್ದರೆ ಸಂತೋಷ. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ಬೇಕಾದ್ರೆ. ಅಪ್ಪಿತಪ್ಪಿ 10 ಶಾಸಕರು ಯಾವುದೇ ಗ್ರೂಪ್ನವರು ಒಟ್ಟಾಗಿ ಟಾಯ್ಲೆಟ್ಗೆ ಹೋದು ಬಂದ್ರೂ ಇದೇ ಬರುತ್ತೆ, ಟಾಯ್ಲೆಟ್ಟಿನಲ್ಲೇ ಚರ್ಚೆ ಅಂತ. ಇನ್ನೆಲ್ಲೂ ಜಾಗನೇ ಇಲ್ಲ ಅನ್ನೋ ಟೈಪಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಬಡ್ಕೋತಾ ಇರೋದು ಅವತ್ತಿಂದ. ಹಾಳಾಗಿ ಹೋಗಲಿ ಅವ್ರುಗಳಿಬ್ಬರು, ಎರಡೂ ಗ್ರೂಪ್ನವರು ಅಂತ ನಾನು ಹೇಳ್ತಿರೋದು. ಹಾಳಾಗೋಗ್ಲಿ ಅಂದರೆ ಕೆಟ್ಟ ಅರ್ಥದಲ್ಲ. ಕರ್ನಾಟಕ ರಾಜ್ಯವನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿ ಜೀತದಾಳುಗಳಂತೆ ನಡೆಸ್ಕೊಳ್ತಾ ಇರುವಂತಹ ಬೆನ್ನುಮೂಳೆ ಇಲ್ಲದೆ ಇರುವಂತಹ ಹೈಕಮಾಂಡಿಗೆ ಮೋದಿ ಮೇಲೆ ಮಾತ್ರ ತೋರಿಸೋವಂಥ ಪ್ರತಾಪನ ಅದನ್ನು ಪಕ್ಷ ಅಂತ ಕರೀತಾರೇನ್ರಿ? ಅವರು ಊಟಕ್ಕೆ ನಿಂತಿದ್ರು, ತಿಂಡಿಗೆ ನಿಂತಿದ್ರು, ಕಾಪಿ ಕಪ್ ಹಿಡ್ಕೊಂಡು ನಿಂತಿದ್ರು ಅನ್ನೋದನ್ನು ಚರ್ಚೆ ಮಾಡಬೇಕಾ ಈ ರಾಜ್ಯದ ಜನ? ಇಟ್ಸ್ ಶೇಮ್ ಆನ್ ಅಸ್. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಫೂಲ್ಸ್. ಐ ರಿಪೀಟ್ ಇಟ್. 130 ಜನರ ಶಾಸಕರನ್ನ ಅಧಿಕಾರಕ್ಕೆ ತೊಗೊಂಬಂದು ಕೊಟ್ಟಿದ್ದ ರಾಜ್ಯಕ್ಕೆ ಕೊಡ್ತಿರೋ ಬಳುವಳಿ ನೀವುಗಳು, ನಾಚಿಗೆಟ್ಟವ್ರುಗಳು. ಇದನ್ನು ಡಿಸ್ಕಸ್ ಮಾಡ್ತಾರಂತೆ. ಡಿಸ್ಕಸ್ ಮುಂದಕ್ಕೆ ಹೋಗೋಣ. ದೇ ಹ್ಯಾವ್ ನೋ ಇದು ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ. ಲೆಟ್ ಪೀಪಲ್ ವಾಚ್ ಇಟ್. ಈ ಡ್ರಾಮಾಗಳನ್ನು, ಈ ನಾಟಕಗಳನ್ನು ಒಬ್ಬೊಬ್ಬರದ್ದುವೆ. ಸ್ವಲ್ಪನಾದ್ರು ಮರ್ಯಾದೆ ಹೇಳಿ ಆಯಿತು. 1 ತಿಂಗಳು ಓಕೆ, ಕೆಲಸ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ರಾಜಕಾರಣವಾಗಿ. 2 ತಿಂಗಳು ಓಕೆ, 1 ದಿನ ಓಕೆ, 16 ದಿನ ಓಕೆ, 20 ದಿನ ಓಕೆ, ಸರಿ, ಅಕ್ಸೆಪ್ಟೆಡ್. ನಾನು ನೋಡಿದ್ದೀನಿ. ಕಾರಣ ಇಟ್ಸ್ ನಾಟ್ ಈಸಿ. ನಾವಿಲ್ಲಿ ಕೂತ್ಕೊಂಡು ಹೇಳಿದಷ್ಟು ಸುಲಭ ಇರಲ್ಲ ಅದು. ಎರಡೂ ಕಡೆಯಿಂದ ಎಳಿತಾ ಇರ್ತಾರೆ, ಕಷ್ಟ ಇರುತ್ತೆ ತೀರ್ಮಾನಗಳು ಮಾಡೋದು. ಬಟ್ ಅಲ್ಟಿಮೇಟ್ಲಿ ಯಾರೊಬ್ಬರು ಮಾಡೋಕ್ಕಲ್ಲ. 6 ತಿಂಗಳಾಗ್ತಾ ಬಂತಿದ್ದು. ಇದನ್ನೇ ಹೇಳ್ತಾ ಇರೋದು ದಿನ ಬೆಳಗ್ಗೆ. ನಮಗೆ ಬಂದು ಹೇಳ್ತೀರಲ್ಲ ನಿಮ್ಮಂಥ ಯೋಗ್ಯತೆಗಳಿಗೆ. ನಿಮಗೆ ಬೇರೆದು ಇನ್ನಿಲ್ವಾ ಅದೇ ಕೇಳ್ತಿರಲ್ಲ ಅಂತ. ನಿಮಗೆ ಬೇರೆದೇನು ಇಲ್ವಾ ಅದನ್ನೇ ಮಾಡ್ಕೊಂಡು ಓಡಾಡ್ತಿದ್ದೀರಲ್ಲ ಅಯೋಗ್ಯರು ಅಂತ ಬೇರೆಯವ್ರು ಕೇಳಿದ್ರೆ. ಅಯೋಗ್ಯರು ಇಲ್ಲಿ MLAಗಳಲ್ಲ, ಡಿ.ಕೆ. ಶಿವಕುಮಾರು ಅಲ್ಲ, ಅಥವಾ ಸಿದ್ದರಾಮಯ್ಯನವರು ಇದಕ್ಕೆ ಜವಾಬ್ದಾರಿ ಅಲ್ಲ ಯಾವುದಕ್ಕೂ. ಆ ಹೈಕಮಾಂಡ್ ಎಂಬ ಬೆನ್ನುಮೂಳೆ ಇಲ್ಲದೆ ಇರುವಂತಹ ಸಂಸ್ಥೆ, ಪರಾವಲಂಬಿ ಜೀವಿ, ಪರಾವಲಂಬಿ ಹೈಕಮಾಂಡ್ ಇದೆಯಲ್ಲ, ಆ ಪರಾವಲಂಬಿಯ ಪ್ರಾಬ್ಲಮ್ ಇದು. ಎಸ್, ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ಗೆ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆ ಕೊಟ್ಟು ಅದೇನು ಡಿನ್ನರ್ನೇ ವಿ ಡೋಂಟ್ ವಾಂಟ್ ಟು ಟೇಕ್ ಇನ್ ಟು ಕಾಗ್ನಿಸೆನ್ಸ್ ಅಂದ್ರೆ ಅದಕ್ಕೆ ಸ್ಪಷ್ಟನೆ ಬೇರೆ ತಗೋತಾರೇನ್ರಿ? ಅಲ್ಲ, ಡೆಲ್ಲಿಗೆ ಹೋಗ್ತೀನಿ ಅಂದ್ರೆ ಎಲ್ಲಿಗಾರು ಹೋಗ್ಕೊಂಡು ಹೋಗ್ಲಿ, ನನಗೇನು ಹೋಗ್ಬೇಕು? ಎಲ್ಲಿಗಾರು ಹೋಗ್ಕೊಳ್ಳಿ, ಯಾವನಿಗೆ ಬೇಕು ಇವ್ರದ್ದು ಇದು ಯೋಗ್ಯತೆ ಇಲ್ಲ. ಸುಮ್ಮನೆ ಸರ್ಕಾರ ನಡೆಸ್ಕೊಂಡು ಜನರ ಕೆಲಸ ಮಾಡಿಕೊಂಡು ಕಾಸಿಲ್ಲ, ಕವಡೆ ಇಲ್ಲ, ಬಜೆಟಲ್ಲಿ ದುಡ್ಡಿಲ್ಲ, ಬಾಕಿಗಳು ಮೌಂಟ್ ಆಗ್ತಾ ಹೋಗ್ತಾ ಇದೆ ಒಂದು ಕಡೆಯಿಂದ. ಎಲ್ಲ ಬಾಕಿಗಳ ಪಟ್ಟಿ, ಬರೀ ಕಾಂಟ್ರಾಕ್ಟರ್ಗಳ ಬಾಕಿ ಅಲ್ಲ, ಬೇರೆ ಬೇರೆ ಬಾಕಿಗಳನ್ನು ನಾನು ಮಾತಾಡ್ತಿರೋದು. ಸಣ್ಣ 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 ಬಾಕಿಗಳು ಎಷ್ಟಿವೆ ತೋರಿಸ್ಲಾ? 100 ಕೋಟಿ ಇರ್ಬೋದು, ಅದು 60 ಕೋಟಿ ಇರ್ಬೋದು, ಅದನ್ನು ಉಳಿಸಿದ್ದಾರೆ. ಬಾಕಿಗಳು ಕಾಸಿಲ್ಲ, ಕವಡೆ ಇಲ್ಲ. 16% 18% ಟ್ಯಾಕ್ಸ್ ರಿಕವರಿ ಆಗದೆ ಇರೋ ಚಾನ್ಸಸ್ ಇದೆ ಮೋಸ್ಟ್ಲಿ ಈ ಸರಿ. 40% ಬಂದು ಮನ್ರೇಗಾ ಆ್ಯಡ್ ಆಗತ್ತೆ. ಇವಾಗ ನಿಮಗೆ ತಾಕತ್ತಿದ್ರೆ ಹೊಸ ಸ್ಕೀಮ್ ಮಾಡಬೇಕು, ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಬಿಕಾಸ್ ನಿಮ್ಮ ಹತ್ರ ಅಷ್ಟು ದುಡ್ಡು ಇರಲ್ಲ. 40% ಯು ಹ್ಯಾವ್ ಟು ನಿಮ್ಮ ದುಡ್ಡನ್ನು ಹಾಕಬೇಕಾಗಿ ಬರುತ್ತೆ ಈಗ ಜಿ ಬಿಲ್ಲಲ್ಲಿ. ಇದನ್ನು ಯೋಚನೆ ಮಾಡೋಣ ಕೂತ್ಕೊಂಡು. ಭಾರಿ ಬುರ್ಡೆ ಬಿಟ್ಕೊಂಡು ಅಲ್ಲಿ ಕಾಪಿ ಕುಡಿದ್ನಂತೆ, ಇಲ್ಲಿ ಶೂಲೇಸ್ ಕಟ್ಕೊಂಡಂತೆ ಯೋಗ್ಯತೆಗೆ. ಎಸ್, ಎಕ್ಸೆಪ್ಟ್ ತನ್ವೀರ್ ಸೇಠ್ ಹೂ ಹ್ಯಾಸ್ ಸ್ಪೋಕನ್ ವಿತ್ ಕಾಮನ್ ಸೆನ್ಸ್. ಇದು ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ, ಅಶಿಸ್ತು ಎದ್ದು ಕಾಣ್ತಾ ಇದೆ ಅಂತ. ಸರಿ ಇದೆ, ಎಸ್, ಅದೊಂದನ್ನು ಬೇಕಾದ್ರೆ ಹಾಕೋಣ. ಕರ ಹಸ್ತಾಂತರ ಮಾಡುವಂಥದ್ದು ಎಷ್ಟು ಅವಧಿ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ವಿಳಂಬ, ಅಪಘಾತ ಮತ್ತು ಆಘಾತ ಆಗುವಂತಹ ಸನ್ನಿವೇಶಗಳು ಭಾಳ ಸಮೀಪ ಬರ್ತಾ ಇರೋದ್ರಿಂದ ಅಂದರೆ ಪಕ್ಷದ ಮೇಲೆ ಇದರ ಪರಿಣಾಮ ಭಾಳ ಕೆಟ್ಟ ರೀತಿಯಲ್ಲಿ ಬರ್ತಾ ಇದೆ. ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಪಕ್ಷದ ಜೊತೆ ನಿಂತಿರುವಂಥವ್ರು ಅವ್ರಿಗೆ ನೀವು ಅಧಿಕಾರ ಕೊಡದೇ ಇರಿ, ಅವರು ಪಕ್ಷ ಭೇಟಿಯಲ್ಲೂ ಹೋಗಲ್ಲ. ಕೆಲವರು ಬರೀ ಅಧಿಕಾರದ ಆಸೆಗೋಸ್ಕರ ಪಕ್ಷದ ಜೊತೆಗೆ ಸೇರ್ಕೊಂಡಿದ್ದಾರೆ. ಅದು ಏನಾಗುತ್ತೆ ಅನ್ನೋ ಒಂದು ಲೆಕ್ಕ
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಆಲ್ ರೈಟ್, ಎಸ್. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮಧ್ಯೆ ಒಂದು ದೊಡ್ಡ ಯುದ್ಧ ಆರಂಭ ಆಗಿದೆ. ತಾಲಿಬಾನ್ ಆಡಳಿತ ಇರೋ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಯುದ್ಧವನ್ನು ಸಾರಿದೆ. ಹಾಗೆ ನೋಡಿದ್ರೆ ಅಫ್ಘಾನಿಸ್ತಾನನೇ ನಿನ್ನೆ ರಾತ್ರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದಾರೆ. ಇವರು ಮಾಡಿದ್ದಕ್ಕೆ ಉತ್ತರವಾಗಿ ಆಪರೇಷನ್ ಗಜಬ್ಲಿಕ್ ಹಕ್ ಅಂತಿನ ಹೆಸರಿನಲ್ಲಿ ಅವರು ಹೋಗಿದ್ದಾರೆ. 100 ಜನ ಹೆಚ್ಚು ಮಂದಿ ಮೃತಪಟ್ಟಿರೋದಾಗಿ ಪಾಕಿಸ್ತಾನ ಹೇಳ್ಕೊಂಡಿದೆ ತಾಲಿಬಾನ್ ಕಡೆ. ಅವ್ರು ಹೇಳ್ತಾರೆ ಕಾಬೂಲ್, ಕಂದಹಾರ್ ಮೇಲೆಲ್ಲ ನಾವು ದಾಳಿ ಮಾಡಿದ್ದೀವಿ, ಅವ್ರದ್ದು ವಾಚ್ ಪೋಸ್ಟ್ಗಳು, ಟವರ್ಗಳನ್ನೆಲ್ಲ ನಾಶ ಮಾಡಿದ್ದೀವಿ, ಡ್ಯಾಶು 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 ಅಂತ. ಅದಕ್ಕೆ ತಕ್ಕಂತೆ ಅಫ್ಘಾನಿಸ್ತಾನ ಅದನ್ನು ನಿರಾಕರಿಸಿದೆ ತಾಲಿಬಾನಿಗಳು. ಪ್ರತಿಯಾಗಿ ಅವ್ರು ಹೇಳ್ತಾರೆ 19 ಔಟ್ಪೋಸ್ಟನ್ನು ಡಮಾರ್ ಮಾಡಿದ್ದೀವಿ, ಅವ್ರದ್ದು 50ಕ್ಕೂ ಹೆಚ್ಚು ಸೈನಿಕರನ್ನ ಖತಮ್ ಮಾಡಿದ್ದೀವಿ, 19ಕ್ಕೂ ಹೆಚ್ಚು ಜನರದ್ದು ಜುಟ್ಟು ಹಿಡ್ಕೊಂಡು ಒಳಗೆ ಕೂರಿಸ್ಕೊಂಡಿದ್ದೀವಿ ಅಂತ ತಾಲಿಬಾನ್ ಹೇಳಿದೆ. F-16 ಫೈಟರ್ ಜೆಟ್ಟನ್ನು ಹೊಡೆದಾಕ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ತಾಲಿಬಾನ್ನವರು. ಪಾಕಿಸ್ತಾನದವರು ನಮ್ಮ ತಾಳ್ಮೆಯ ಮಿತಿ ಮೀರಿದೆ. ಅದು ಬೇರೆ ಇದೆಯಾ ನಿನಗೆ? ಅಯ್ಯೋ ಭಿಕ್ಷುಕ, ಬಹಿರಂಗ ಯುದ್ಧ ಆರಂಭಿಸಿದ್ದೇವೆ. ಮತ್ತೆ ಇದು ಇಂಡಿಯಾ ಜೊತೆ ಆಡ್ತಾ ಇದೆಯಲ್ಲ, ನುಸ್ಗುಣಿ ಥರ ಒಳಗಡೆ ಯುದ್ಧ. ಯಾರ್ಯಾರ್ದೋ ಮಕ್ಕಳನ್ನು ಕಳಿಸ್ಬಿಟ್ಟು ಮಜಾ ನೋಡೋಕ್ಕೆ. ಅಯೋಗ್ಯ ಮುನೀರ ಅವನೇ ತಾನೆ ಅಯೋಗ್ಯ. ಪಾಪ ಯಾರ್ದೋ ಮಕ್ಕಳನ್ನ ಕಳಿಸೋದು ನಮ್ಮ ದೇಶದೊಳಕ್ಕೆ. ನಿನ್ನ ಮಕ್ಕಳನ್ನೇ ಕಳಿಸಯ್ಯ, ಕಳಿಸು ನಿನ್ನ ಮಕ್ಕಳನ್ನ ಬಂದೂಕು ಕೊಟ್ಬಿಟ್ಟು, ತಾಕತ್ತಿದ್ರೆ ನಿನಗೆ. ಯಾರ್ದೋ ಮಕ್ಕಳನ್ನ ಕಳಿಸೋದಲ್ಲ ಇಲ್ಲಿ. ಬಹಿರಂಗ ಯುದ್ಧ ಮಾಡ್ತಾನಂತೆ ಇವನ್ ತಲೆ. ಇನ್ನು ಭಾರತದ ಕುಂಭಕ್ಕೂ ಅದೇ ಹೇಳದ್ನಲ್ಲ ಮೊನ್ನೆ, ಯಾರ್ದೋ ಮೊನ್ನೆ ನೀರು ಬರಲಿಲ್ಲ ಅಂದಿದ್ದಕ್ಕೆ BJP ಇಂದ್ರು ಅಂತಾರೆ ಅಂತ ಒಂದಿನ. ಹಂಗೆ ನಿನ್ನ ಮನೆಯಲ್ಲೂ ಏನಾದರೂ ಭಾರತ, ನಿನ್ನ ಮನೆಯಲ್ಲಿ ಮರದಿಂದ ಎಲೆ ಬಿದ್ದರೆ ಇದು ಭಾರತ ಎಲೆ ಬೀಳಿಸ್ತಾ ಇದೆ ಯಾಕೋ ನಮ್ಮ ಗಿಡದಿಂದ. ನಿನ್ನ ಯೋಗ್ಯತೆಗಿಷ್ಟು. ಯಾರೋ ಮೊನ್ನೆ ಹೇಳಿದ್ದಾರೆ ವಿಶ್ವಸಂಸ್ಥೆಯಲ್ಲಿ, ಪಾಕಿಸ್ತಾನದವ್ರದ್ದು ನಕರ ಯಾವ ಲೆವೆಲ್ಗಿದ್ದೀರಿ ನೀವುಗಳು ಅಂತಂದರೆ, ನೀವು IMF ಹತ್ರ ಕೇಳಿರೋ ಸಾಲ ಇದೆಯಲ್ಲ ಬಚಾವಾಗಕ್ಕೆ, ಬದುಕೊಂಬಿಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಂಡು, ಆ ಅಮೌಂಟ್ ಇದೆಯಲ್ಲ ದುಡ್ಡು, ಅದು ನಮ್ಮ ಜಮ್ಮು ಕಾಶ್ಮೀರದ ಬಜೆಟ್ ಅಷ್ಟು ಇಲ್ಲ ಅಂತ, ಅದಕ್ಕಿಂತ ಜಾಸ್ತಿ ಇದೆ ನಮ್ಮ ಬಜೆಟ್ ಅಂತ ಅಷ್ಟಕ್ಕೆ ಬೇಡ್ತಾವ್ರೆ ಅಂತ ಭಿಕ್ಷುಕರಿಗೆ. ಎಸ್. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ವೇಳೆ ಅಸಭ್ಯ ವರ್ತನೆ ಹಾಗೂ ಪೊಲೀಸರ ಜೊತೆ ವಾಗ್ವಾದ, ಅನುಮತಿ ಇಲ್ಲದೆ ರಸ್ತೆ ತಡೆ ನಡೆಸಿ ನಡೆದಿರೋದು ಏನು ಅಂದರೆ, ಪಾಕಿಸ್ತಾನ ನಿಮಿಷ ತಗೊಳ್ಳೋಣ. ಇದಾಗಿದೆ, ಅಕ್ಸಾ ಸಂಘಟನೆ ಮೇಲೆ ಕೇಸ್ ಹಾಕಿದ್ದಾರೆ, ಅದೇನೋ ಮಾಡಿದ್ದಾರೆ, ಡ್ಯಾಶು ಡ್ಯಾಶು ಎಲ್ಲ. ನೀವೇನು ಕೇಸ್ ಹಾಕಬೇಕು? ಚೀಫ್ ಮಿನಿಸ್ಟರ್ ಹೇಳಿಲ್ವಾ? ಉಪಮುಖ್ಯಮಂತ್ರಿ ಹೇಳಿಲ್ವಾ? ನಮ್ಗೆ ಅರ್ಥ ಆಗುತ್ತೆ ಅವರ ನೋವು ಸಂಕಟ. ಅರ್ಥ ಆದಮೇಲೆ ಏನು ನಿಮ್ಮ ನೋವು ಸಂಕಟ, ಮತ್ತೆ ಅವ್ರಿಗೆ ನೋವು ಕೊಡ್ತೀರಾ? ಹೋಗಿ ಅವಕಾಶ ಇಲ್ಲದೆ ಪ್ರತಿಭಟನೆ ಮಾಡಿ, ಅನ್ಲೆಸ್ ದೇ ಹ್ಯಾವ್ ಡಿಸ್ಟ್ರಾಯ್ಡ್ ಪಬ್ಲಿಕ್ ಪ್ರಾಪರ್ಟಿ. ಅದಾಗಿದ್ರೆ ಸಾರ್ವಜನಿಕ ಆಸ್ತಿ ನಾಶ ಆಗಿದ್ರೆ ಬೇರೆ ವಿಚಾರ. ದೇಶವನ್ನೇ ಒಡೆಯುವಂಥ ಕಚಡಗಳಿದ್ದು ಕ್ಯಾಬಿನೆಟ್ನಲ್ಲಿ ಕೇಸ್ ಕೈ ಬಿಡ್ತೀರಿ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದವ್ರಿಗೆ ಅಯ್ಯೋ ಅಂತೀರಿ, ಬಾಂಬ್ ಹಾಕಿದವ್ರಿಗೆ ಬ್ರದರ್ ಅಂತ ಕರಿತೀರಿ. ಸ್ವಲ್ಪನೂ ಸೆನ್ಸೇ ಇಲ್ಲ ಇವ್ರಿಗೆ. ಮಾಡ್ಕೊಂಡು ಹೋಗಿ ನೀವು. 2 ವರ್ಷ ಆದಮೇಲೆ ಜನ ಕೊಡಬೇಕಲ್ಲ ಕಪಾಳಕ್ಕೆ ನಿಮಗೆ. ಅದಕ್ಕೇನೋ ರೀಸನ್ಸ್ ಬೇಡವೇ ನಿಮ್ಗೆ ಹೊಡೆಯೋಕ್ಕೆ ಕಪಾಳಕ್ಕೆ? ಇವರೇ ಕೊಡ್ತಿದ್ದಾರೆ. ಪಾಕಿಸ್ತಾನದ ಏನಕ್ಕೆ ಹೇಳಿದೆ ಅಂದರೆ ಟಕ್ಕಂತ ಹೇಳ್ಬಿಡ್ತೀನಿ, ವಾಪಸ್ ಹೋಗಿ ಅದೇ ವಿಷಯಕ್ಕೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ದುರಂಡ್ ಲೈನ್ ಇದೆ. ಬ್ರಿಟಿಷ್ ಹೇಗೆ ನಮ್ಮ ಮಧ್ಯ ಒಂದು ಬಾರ್ಡ್ರನ್ನ ಅರ್ಧಂಬಡ್ಡ ಮಾಡಿಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದ್ರು ಈ ಬ್ರಿಟಿಷರು, ಕಚಡಗಳಿವರು, ಕಂತ್ರಿಗಳು. ಅಲ್ಲೂ ಅದೇ ಮಾಡಿದ್ದಾರೆ. ಆ ಲೈನನ್ನು ಪಾಕಿಸ್ತಾನ ಅದೇ ಪರ್ಮನೆಂಟ್ ಅಂತಿದೆ, ಯಾಕೆಂದರೆ ಅದಕ್ಕೆ ಲಾಭ ಆಗತ್ತದು. ಅಫ್ಘಾನಿಸ್ತಾನ ಒಪ್ಪಲ್ಲ ಅದನ್ನು, ಅದು ಅಲ್ಲ ಲೈನು ಅಂತಾರೆ ಅಫ್ಘಾನಿಸ್ತಾನದವರು. ಹಾಗಾಗಿ ಇದು ಗಲಾಟೆ ನಡೀತಿದೆ. ಆರಂಭದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನನ ಬಾರ್ಗೇನಿಂಗ್ ಚಿಪ್ ಥರ ಚೆನ್ನಾಗಿ ಬಳಸ್ಕೋತು, ಕಾಲು ವರ್ಷಕ್ಕೆ ಹಾಕಿರೋ ಗೋಣಿ ಚೀಲದ ಥರ. ರಷ್ಯನ್ನರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಬಂದಾಗ, ಅಂದಿನ ಶಾ ಬೆಂಬಲಕ್ಕೋಸ್ಕರ ಬಂದಾಗ, ಅಮೇರಿಕಾದ ಮಾತು ಕೇಳಿಕೊಂಡು ಈ ಜಿಹಾದಿಗಳು, ಮುಜಾಹಿದೀನ್ ಪದ ಬಂದಿದ್ದು ಮತ್ತು ಫೇಮಸ್ ಆಗಿದ್ದಾಗಲೇ ಮುಜಾಹಿದೀನ್ಗಳು. ರ್ಯಾಂಬೋ ಫಿಲಮ್ ಬಂದಿದ್ದೇ ಆ ಯುದ್ಧದಲ್ಲಿ, ಆ ಯುದ್ಧದಿಂದಾಗಿ. ಆ ಮುಜಾಹಿದ್ದೀನ್ಗಳಿಗೆ ಸಪೋರ್ಟ್ ಮಾಡುತ್ತೆ ಪಾಕಿಸ್ತಾನ. ತನ್ನ ನೆಲ, ಜಾಗ, ಅಸ್ತ್ರ ಶಸ್ತ್ರಾಸ್ತ್ರ ಎಲ್ಲ ಅಮೇರಿಕಾಯಿಂದ ಕಾಸಿಸ್ಕೊಂಡು ಈ ಬಾಡಿಗೆ ಕಳ್ಳರಿರ್ತಾರ. ಬಾಡಿಗೆ ಕಳ್ಳರಿರ್ತಾರಲ್ಲ ಆ ಥರ, ಅಥವಾ ಬಾಡಿಗೆ ಇದು ಅಸಾಸಿನ್ಸ್ ಇರ್ತಾರಲ್ಲ, ಜನನ ಸಾಯಿಸೋರು, ಆ ಥರ.
ಅದಾದಮೇಲೆ ಅಮೇರಿಕಾದು ಅವ್ರಿಗೆಲ್ಲ ಗೊತ್ತಾಗತ್ತೆ ಇವ್ರದ್ದು ಆಟಗಳೇನು ಅಂತ. ಯಾಕಂದರೆ ಬಿನ್ ಲ್ಯಾಡನ್ ಅಂತ ಕರ್ಕೊಂಬಂದು ಮನೆ ಒಳಗೆ ಇಟ್ಕೊಂಡಿರ್ತಾರೆ ಕಳ್ಳರು ಅವರು. ಎಲ್ಲ ನಿಲ್ಲಿಸ್ತಾರೆ. ನಿಲ್ಲಿಸಿದ ತಕ್ಷಣ ಟಕ್ಕಂತ ಚೈನಾ ಕಡೆ ಹೋಗುತ್ತೆ ಪಾಕಿಸ್ತಾನ, ಟಕ್ಕಂತ ಹೋಗ್ತಾರೆ. ಈಗ ಮತ್ತೆ ಅಮೇರಿಕಾ ಕಡೆಗೆ ಹೋಗಿದ್ದಾರೆ. ಈಗ ಮತ್ತೆ ತಾಲಿಬಾನ್ ವಿರುದ್ಧ ಹೋಗ್ತಾ ಇದ್ದಾರೆ. ತಾಲಿಬಾನ್ ವಿರುದ್ಧ ಯಾಕೆಂದರೆ ಅಮೇರಿಕಾ ವಿಡ್ರಾ ಆದಾಗ ತಾಲಿಬಾನ್ ಅವ್ರು ಹಿಡ್ಕೊಂಡು 4 ಬಾರಿಸಿದ್ರು ಅವ್ರಿಗೆ. ಅವ್ರು ಇರೋದನ್ನೆಲ್ಲ ಬಿಟ್ಟು ಓಡಾಟೋದ್ರು ಅಮೇರಿಕದವರು. ನೋಡಿದ್ರಲ್ಲ ವಿಮಾನ ಹೆಂಗೆ ಹೋಯ್ತು, ಏನೇನಾಯ್ತು ಅವತ್ತು ಅಂತೆಲ್ಲ. ಹಾಗಾಗಿ ಪಾಕಿಸ್ತಾನ ಆಟ ಆಡಿದೆ ಅಫ್ಘಾನಿಸ್ತಾನದ ಜೊತೆ ತನ್ನ ಲಾಭಕ್ಕೆ ಮತ್ತು ನಮ್ಮನ್ನು ಹಿಮ್ಮೆಟ್ಟಿಸೋಕ್ಕೆ ಆ ಮೂಲಕ ಅಮೇರಿಕಾನ್ ಜೊತೆಲಿ ಇಟ್ಕೊಂಡು. ಈಗ ಅನುಭವಿಸ್ಲಿ ಯಾರು, ಭಿಕ್ಷುಕ ಮತ್ತು ಐಲು ದೊರೆ ಇಬ್ಬರು ಅನುಭವಿಸಿ. ಐಲು ದೊರೆ ಗೊತ್ತಲ್ವಾ, ಭಿಕ್ಷುಕನೂ ಗೊತ್ತಲ್ವಾ? ಹಾಂ ಗೊತ್ತು ತಾನೆ? ಎಸ್.